ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಆ್ಯಂಡ್ ಸ್ಪೆಷಲ್ ಏನು ಅಂದರೆ ಇವತ್ತು ಥರ್ಸ್ಡೇ. ಆ್ಯಂಡ್ ತುಂಬ ಜನ ನನ್ನ ಡೇ ಇನ್ ಮೈ ಲೈಫ್ ವೀಡಿಯೋಸ್ ಕೇಳ್ತಾನೆ ಇರ್ತೀರಾ. ಆ್ಯಂಡ್ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಡಿಫ್ರೆಂಟ್ ಅಂತ ಏನೂ ಇರೋದಿಲ್ಲ ಡೇ ಇನ್ ಮೈ ಲೈಫಲ್ಲಿ. ಆ್ಯಸ್ ಯೂಶ್ವಲ್ ನನ್ನ ರುಟೀನ್ ಏನಿರುತ್ತೆ ಥರ್ಸ್ಡೇ ಅದನ್ನು ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ಇವತ್ತು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ಡ್ರೈ ಫ್ರೂಟ್ಸ್ನ ನೆನೆಸಿದ್ದೆ ನೈಟು, ಅದನ್ನು ತಿಂತಾಯಿದ್ದೀನಿ ಇವಾಗ. ಆ್ಯಂಡ್ ನೆಕ್ಸ್ಟು ಬಟ್ಟೆ ಎಲ್ಲ ಮಡ್ಚಿರಲಿಲ್ಲ, ಸೊ ಹಾಗಾಗಿ ಬಟ್ಟೆ ಎಲ್ಲ ಮಾಡಿಸ್ತಿದ್ದೆ. ಸೊ ನಾನು ಮೇಕಪ್ ಎಲ್ಲ ನೋಡಿ ಹೇಗೆ ಬಿದ್ದಿದೆ ಅಂದ್ಬಿಟ್ಟು, ಬಿಕಾಸ್ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಲ್ವಾ. ಸೊ 9 ಡೇಸ್ದು ಏನು ನವರಾತ್ರಿದು, ಹಾಗಾಗಿ ಎತ್ತಿಡೋದು ಪದೇ ಯಾಕೆ ಮಾಡಬೇಕು ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ. ಸೊ ಹಾಗಾಗಿ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಮೇಕಪ್ ಎಲ್ಲ ಆದಮೇಲೆ ಅದನ್ನು ಎತ್ತಿಡ್ತೀನಿ. ಸೊ ಅಷ್ಟೇ ನನ್ನ ಹತ್ರ ಮೇಕಪ್ ಇರೋದು. ಯಾರಿಗಾದರೂ ತುಂಬ ಇದೆ ಅಂತ ಅನ್ಸಿದ್ರೆ ಅಲ್ಲಿ ಏನು ಬ್ಯಾಗ್ ಇಟ್ಟಿದ್ದೆ ಗೊತ್ತಾ, ಅಷ್ಟೇ ಮೇಕಪ್ ಇರೋದು. ಆ್ಯಂಡ್ RP ಟೇಬಲ್ ವಾಪಸ್ ಕೊಟ್ಟಿದ್ಲು. ಸೊ ಕೊಟ್ಟು ಅವಳು 3-4 ಡೇಸ್ ಆಗಿತ್ತು, ನಾನು ಜೋಡಿಸಿರಲಿಲ್ಲ. ಸೊ ಹಾಗಾಗಿ ಟೇಬಲ್ ಇಟ್ಬಿಟ್ಟು ಬುಕ್ಸ್ ಎಲ್ಲ ಮತ್ತೆ ಜೋಡಿಸ್ದೆ. ಆ್ಯಂಡ್ ಈ ಥರ ಜೋಡಿಸಿದ್ರೆ ನನಗೂ ಈಸಿ ಆಗುತ್ತೆ ಓದೋದಕ್ಕೆ. ಯಾವುದಾದ್ರೂ ಬುಕ್ ಬೇಕು ಅಂತಿದ್ದಾಗ ಸೊ ಹೆಸರು ನೋಡಿ ಆರಾಮಾಗಿ ತೆಗೋಬೋದು ಅಂದ್ಬಿಟ್ಟು ನಾನು ಈ ಥರ ಜೋಡಿಸ್ದೆ ಈ ಸರ್ತಿ. ಆ್ಯಂಡ್ ನೀಟಾಗಿ ಕ್ಲೀನ್ ಆಯ್ತಪ್ಪ, ಟೇಬಲ್ ಸೆಟ್ ಆಯ್ತು ಅನ್ನೋದು ಒಂದು ಖುಷಿ ನನಗೆ. ಆ್ಯಂಡ್ ನೆಕ್ಸ್ಟ್ ಕಸ ಎಲ್ಲ ಗುಡಿಸ್ಕೊಂಡು ಮನೆಗೆ ಸ್ವಲ್ಪ ಮನೆ ಒರೆಸ್ಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ಗಂಜಲ ಇಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಸೊ ಆವಾಗ ಸ್ವಲ್ಪ ನೆಗೆಟಿವ್ ವೈಬ್ಸ್ ಇರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಮಾಡೋದು. ಸೊ ನೀವು ಅಷ್ಟೇ ಮನೆ ಒರೆಸ್ತೀರಾ ಅಂತಂದರೆ ಡೈಲಿ ಉಪ್ಪು ಹಾಕ್ಬಿಟ್ಟು ಮನೆ ಒರೆಸಿ. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಸೊ ಹಂಗಾಗಿ ಇವತ್ತು ಹೇಳ್ತಾ ಇದ್ದೀನಿ. ನಿಧಾನಕ್ಕೆ ಮನೆ ಒರೆಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಯಾಕಂದರೆ ನಾನು ಪೂಜೆ ಮಾಡೋದು ಸಂಜೆ. ಸೊ ಹಂಗಾಗಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಅಂದ್ಕೊಂಡೆ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು, ಬಿಕಾಸ್ ನನಗೆ ಇನ್ನೂ ಕಲರ್ಸ್ದು ಮಾಡಬೇಕು, ಬ್ಯಾಲೆನ್ಸ್ ಇದೆ, ನಂಗೆ ಟೈಮ್ ಸಿಗಲ್ಲ. ನೆಕ್ಸ್ಟು ಟೈಮ್ ಇದ್ದಾಗ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ನಾನು ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಬಿಟ್ಟು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಅದಕ್ಕೂ ಮುಂಚೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಆ್ಯಂಡ್ ಇವತ್ತೇನು ಅಂತ ಅಂದರೆ ಇವತ್ತು ಸ್ವಲ್ಪ ಚೇಂಜ್ ಇರುತ್ತೆ ನನ್ನ ಅರ್ಶಿನ ಕುಂಕುಮಲ್ಲಿ. ಅರ್ಶಿನ ಕುಂಕುಮಲ್ಲಿ ಚೇಂಜ್ ಇರಲ್ಲ, ನನ್ನ ರಂಗೋಲಿಯಲ್ಲಿ ಚೇಂಜ್ ಇರುತ್ತೆ. ಯಾಕೆ ಅಂದರೆ ಇವತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡಿಬಿಟ್ಟು ರಂಗೋಲಿ ಬಿಟ್ಟಿದ್ದೀನಿ. ಗುರು ಹೇಗೆ ಅನ್ನಿಸ್ತಿದೆ, ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ನೀವು ನನಗೆ ಹೇಳಬೇಕು. ಆ್ಯಂಡ್ ನಾನು ಹೇಗೆ ಬಿಡಿಸಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಕ್ಯೂಟ್ ಆಗಿತ್ತು, ತುಂಬ ಸಿಂಪಲ್ ಆಗಿತ್ತು. ಆ್ಯಂಡ್ ಆರಾಮಾಗಿ ಬಿಡಿಸ್ದೆ ನಾನು. ಬಟ್ ನಾನು ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ನೀವು ಹೇಳಬೇಕು ನನಗೆ ನಾನು ಹೇಗೆ ಬಿಡಿಸಿದ್ದೀನಿ ಅಂದ್ಬಿಟ್ಟು. ಹಾಗಾಗಿ ಖುಷಿ ಆಗುತ್ತೆ ನನಗೆ. ಇನ್ನು ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ರಂಗೋಲಿ. ಇದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಒಂದು ಸ್ವಲ್ಪ ಕ್ರಾಸ್ ಆಗೋಯ್ತು. ಬಟ್ ಏನಿವೆ ಅದು ಗೊತ್ತಾಗಲ್ಲ, ನಾನು ಹೇಳಿದ್ದಕ್ಕೆ ನಿಮಗೆ ಗೊತ್ತಾಗಿರಬೇಕು. ಏನಿವೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಆ್ಯಂಡ್ ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಅಷ್ಟರಲ್ಲಿ ಚೆನ್ನಿ ಫೋನ್ ಮಾಡ್ದೆ, ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ರಾಜರಾಜೇಶ್ವರಿ ಟೆಂಪಲಲ್ಲಿ ಅಲಂಕಾರ ಮಾಡ್ತಾರಂತೆ, ಇವತ್ತು ಗೋಲ್ಡ್ ಅಲಂಕಾರ ಅಂತ ಅಂದ. ಸೊ ಹಾಗಾಗಿ ನನಗೂ ಫಸ್ಟ್ ಟೈಮ್ ಅಲ್ವಾ, ನಾನು ಒಂದು ಸರ್ತಿನೂ ರಾಜರಾಜೇಶ್ವರಿ ಟೆಂಪಲಿಗೆ ಹೋಗೇ ಇಲ್ಲ. ಆ ಕಡೆ ತುಂಬ ಓಡಾಡಿದ್ದೀನಿ. ನಾನು ನಾಟಕ ಮಾಡೋ ಟೈಮಲ್ಲಿ ರಿಹರ್ಸಲ್ಸ್ ಎಲ್ಲ ನಮ್ಗೆ ಅಲ್ಲೇ ಇರ್ತಿತ್ತು. ಆ್ಯಂಡ್ ಅಲ್ಲೇ ಆಲ್ಟ್ ಎಲ್ಲ ಆಗಿದ್ದೀನಿ ಕೂಡ ತುಂಬ ಸರ್ತಿ. ಬಟ್ ಆ ಟೆಂಪಲಿಗೆ ಹೋಗೇ ಇರಲಿಲ್ಲ. ಆ್ಯಂಡ್ ಇವತ್ತು ಹೋಗಬೇಕು ಅಂತ ನನಗೆ ಅನಿಸಿರಲಿಲ್ಲ. ಆ್ಯಂಡ್ ಚಿನ್ನಿ ಕಾಲ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೆ ಯಾವಾಗ್ಲೂ, ಹೋಗ್ಬೇಕಾ, ಕೆಲಸ ಎಷ್ಟೊಂದಿದೆ, ಪೂಜೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಏನು ಮಾಡೋದು ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಅನ್ನಿಸ್ತು ದೇವಸ್ಥಾನಕ್ಕೆ ತಾನೇ ಯಾವತ್ತೂ ಇಲ್ಲ ಅಂತ ಹೇಳಬಾರ್ದು ಅಂದ್ಬಿಟ್ಟು, ಸರಿ ಆಯಿತು ರೆಡಿ ಆಗ್ತೀನಿ ಅಂದ್ಬಿಟ್ಟು ಪಟ ಅಂತ ನಾನೇನು ಮಾಡಿದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಹೂವಾಗಿವೆಲ್ಲ ಜೋಡಿಸ್ಕೊಂಡು, ಹೂವೆಲ್ಲ ದೇವ್ರಿಗೆ ಜೋಡಿಸ್ಬಿಟ್ಟು ಅಲಂಕಾರ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಜೋಡಿಸಿದ್ದೀನಿ ಅಂತ ಅನ್ನಿಸ್ತಿಲ್ವಾ ಹೂವು. ಆ್ಯಂಡ್ ಅಂದರೆ ಕೆಳಗಡೆಲ್ಲ ಸೇಮ್ ಇದೆ, ಫೋಟೋಗೆ ಮಾತ್ರ ಸ್ವಲ್ಪ ಚೇಂಜ್ ಮಾಡಿ. ನನ್ನ ಹತ್ರ ರಾಯರ್ ಫೋಟೋ ಒಂದೇ ಇರೋದು. ಸೊ ಇದನ್ನೇ ಬೇರೆ ಥರ ಅಲಂಕಾರ ಮಾಡಬೇಕು ಅನ್ನೋ ಆಸೆ ನನಗೆ. ಬಟ್ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ಇವತ್ತು ಈ ಥರ ಮಾಡಿದ್ದೀನಿ. ಇದು ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಸ್ನಾನ ಆಯಿತು, ಸ್ನಾನ ಆಯಿತು, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಬ್ಲಿಂಕಿಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಏನಂತ ತಂದೆ ಅಂತ ತೋರಿಸ್ತೀನಿ. ಕ್ವಿಕ್ ಬ್ಲಿಂಕಿಟ್ ಹಾಲ್ ಅಂತ. ಇದು ಆ್ಯಕ್ಚುಲಿ ಊದ್ಬತ್ತಿ ಖಾಲಿ ಆಗ್ಬಿಟ್ಟಿರುತ್ತೆ, ಹಾಗಾಗಿ ಊದ್ಬತ್ತಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದೇನಪ್ಪ, ವೈಟ್ ಬಟ್ಟೆ, ಪೂಜೆ ವಸ್ತ್ರ, ಬಿಕಾಸ್ ಮುಡುಪು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ತರಿಸ್ಕೊಂಡೆ. ಇಟ್ ವಾಸ್ ಜಸ್ಟ್ ಎಷ್ಟು 90 ರೂಪೀಸು. ನಿಮಗೆ ಫುಲ್ ನನ್ನ ಪ್ರಕಾರ ಒಂದು 1 ಮೀಟ್ರು 8 ಮೀಟ್ರ್ ಬಟ್ಟೆ ಇರಬೇಕು ಇದರಲ್ಲಿ. ಸೊ ಇದನ್ನ ತರಿಸ್ಕೊಂಡೆ. ನಾನು ತುಂಬ ಹೊಟ್ಟೆ ಸಿಕ್ತಿದೆ ಅಂತ ಅಂದ್ಬಿಟ್ಟು ಮ್ಯಾಗಿ ತರಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಮಾಡ್ಕೊಂಡು ತಿಂತೀನಿ ಏನು ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಮಳೆ ಸ್ಟಾರ್ಟ್ ಆಯ್ತಪ್ಪ.
ಚಿನ್ನಿ ಬೇರೆ ಫೋನ್ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ರೆ ಪೂಜೆ ಏನು ಮಾಡಿಲ್ಲ ಅಂತ ಇಲ್ಲಿ ಬಾ ಹೋಗ್ಬರೋಣ ಅಂತ. ಸೊ ಇವಾಗ ಹೋಗ್ಬಿಟ್ಟು ಬರಬೇಕು ರೆಡಿ ಆಗ್ಬಿಟ್ಟು. ಆ್ಯಂಡ್ ಅರ್ಧ ಲೀಟ್ರು ಹಾಲು ತರಿಸ್ಕೊಂಡೆ ಇವಾಗ ಕಾಯಿಸಿಟ್ಬಿಟ್ಟು ಹೋಗ್ತೀನಿ. ಆ್ಯಂಡ್ ಮೆಂತ್ಯ ಖಾಲಿ ಆಗ್ಬಿಟ್ಟಿತ್ತು. ಮೆಂತ್ಯ ಆ್ಯಂಡ್ ಕಲೋಂಜಿ ಆ್ಯಂಡ್ ರೋಸ್ ಮೇರಿ ತರಿಸ್ಕೊಂಡಿದ್ದೀನಿ 2. ಇವಾಗ ನಾನು ನೀರನ್ನ ಕಾಯಿಸ್ಬೇಕು, ಹಾಗಾಗಿ 2 ರೋಸ್ ಮೇರಿ ತರಿಸ್ಕೊಂಡೆ. ಇಲ್ಲಿದ್ರೆ ಮಾತ್ರ ತರಿಸ್ಕೊತೀನಿ, ಇಲ್ಲ ಅಂದರೆ ಅಮ್ಮ ಮನೇಲಿದ್ರೆ ಅಲ್ಲಿ ಗಿಡ ಇದೆಯಲ್ಲ ಅಲ್ಲೇ ಕಿತ್ಕೊಂಡು ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ 1 kg ಗೋಧಿ ಹಿಟ್ಟು ತೊಗೊಂಡೆ, ಚಪಾತಿ ಆದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಬಿಟ್ಟು. ಸೊ ಇದು ಆ್ಯಂಡ್ ಕುನಾಫಾ ಚಾಕ್ಲೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಚಾಕ್ಲೇಟ್ ತಗೊಂಡು ತರಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಮಾಡ್ತೀರಾ ಏನು ಅಂತ, ಬಟ್ ತರಿಸ್ಕೊಂಡಿದ್ದೀನಿ. ಇಂದ ನೆಕ್ಸ್ಟ್ ಕರಿಬೇವು, ಒಬ್ವಿಯಸ್ಲಿ ಇದು ಟೋನರ್ನ ಕಾಯಿಸೋದಕ್ಕೆ. ಆ್ಯಂಡ್ ದೀಪದ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ದೀಪದ ಎಣ್ಣೆನೂ ತರಿಸ್ಕೊಂಡಿದ್ದೀನಿ. ಸೊ ಇದು ಬ್ಲಿಂಕಿಟ್ ಹಾಲ್. ಸೊ ಇವಾಗ ಹಾಲು ಕಾಯಿಸೋಣ ಆ್ಯಂಡ್ ರೆಡಿ ಆಗೋಣ. ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು, ಯಾಕಂದರೆ ಅಲಂಕಾರ ಮಾಡ್ತಾರಂತೆ. ಸೊ ಅದನ್ನು ಹೋಗಿ ಬಂದುಬಿಟ್ಟು ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ. ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಲೈಕ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಹೋಗ್ಬಿಟ್ಟು ಬಂದು ಆಮೇಲೆ ವಿಡಿಯೋನ ಶೂಟ್ ಮಾಡ್ತೀನಿ. ಸೊ ಫಸ್ಟ್ ಹಾಲು ಕಾಯಿಸ್ಕೊಂಡ್ಬರ್ತೀನಿ. ಹಾಲು ಕುಡಿಯಲ್ಲ, ಬೇಕಾಗಬಹುದು ಎಮರ್ಜೆನ್ಸಿಗೆ ಅಥವಾ ಪೂಜೆಗೆ ಇಡೋಕ್ಕೆ ಅಂದ್ಬಿಟ್ಟು ತರಿಸ್ಕೊಳ್ಳೋದಷ್ಟೇ. ಬಟ್ ನನಗೆ ಇವಾಗ ಕಾಫಿ ಟೀ ಏನು ಕುಡಿತಿಲ್ವಲ್ಲ, ಹಾಗಾಗಿ ಹಾಲೇ ಗಟ್ಟಿ ಅಂದ್ಬಿಟ್ಟು ಹಾಲಲ್ಲಿ ತರಿಸ್ಕೊಳ್ಳೋದು. ಹಾರ್ಲಿಕ್ಸ್ ಇದ್ರೆ ಹಾರ್ಲಿಕ್ಸ್ ಹಾಕೊಂಡು ಕುಡಿಯೋದು. ಸೊ ಹಾಲು ಕಾಯಿಲೆ ಹಾಕೊಳ್ತೀನಿ, ಯಾಕಂದರೆ ನಾನು ಎಲ್ಲ ಸ್ಟಿಚ್ ಕೊಟ್ಟಿದ್ದೀನಿ, ಯಾವುದೂ ಬಂದಿಲ್ಲ. ಸೊ ಹಾಗಾಗಿ ಐರನ್ ಎಲ್ಲ ಏನೂ ಮಾಡೇ ಇಲ್ಲ, ಕಚ್ಚ ಅಂತ ಐತೆ, ಇದನ್ನೇ ಹಾಕೊಳ್ತೀನಿ. ಸೊ ಹಾಕೊಂಡ್ಬಿಟ್ರೆ ನಂಗೆ ಗೊತ್ತಿಲ್ಲ ಯಾವಾಗ ವಾಪಸ್ ಬರ್ತೀವಿ, ಬಿಕಾಸ್ ಆಬ್ವಿಯಸ್ಲಿ ರಶ್ ಇರುತ್ತೆ. ಸೊ ತಲೆಲ್ಲ ಡ್ರೈ ಮಾಡಿಕೊಂಡು ಬ್ಲೋ ಡ್ರೈ ಮಾಡಿಕೊಂಡೆ ಹೋಗ್ಬಿಡ್ತೀನಿ. ಮತ್ತು ವಿಡಿಯೋ ಮಾಡೋಕ್ಕಾಗತ್ತಾ ಅಂತಲೇ ಗೊತ್ತಿಲ್ಲ. ಇಲ್ಲ, ಎಷ್ಟು ಕಷ್ಟ ಆದರೂ ರಾತ್ರಿ ಆದರೂ ಒಂದು ಮಾಡೇ ಮಾಡ್ತೀನಿ, ಬಿಕಾಸ್ ಅದು 9 days ಸೀರೀಸ್ ಮಾಡ್ತಿರೋದ್ರಿಂದ ಆಬ್ವಿಯಸ್ಲಿ ಮಾಡಲೇಬೇಕು. ನೈಟ್ ನಾನು ಡೇ ಲೈಟಲ್ಲಿ ಶೂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಬಟ್ ಏನು ಮಾಡೋದು. ಆ್ಯಂಡ್ ಹೇರ್ ಎಲ್ಲ ಸ್ವಲ್ಪ ಬ್ಲೋ ಡ್ರೈ ಮಾಡಿಕೊಂಡೆ, ಅದು ತೀರಾ ಮಾಡ್ಕೊಂಡಿಲ್ಲ, ಬಿಕಾಸ್ ಮತ್ತೆ ಬಂದು ಮಾಡ್ಕೊಳ್ಬೇಕಾಗತ್ತೆ, ವೀಡಿಯೋ ಮಾಡಬೇಕಲ್ವಾ ಅಂದ್ಬಿಟ್ಟು. ಸೊ ಮೇಲೆ ಲೈಟಾಗಿ ಮಾಡ್ಕೊಂಡು ಹೋಗಿದ್ದೆ, ಬಿಕಾಸ್ ತಲೆನೋವು ಬಂದುಬಿಡುತ್ತೆ ಅಂದ್ಬಿಟ್ಟು. ಆ್ಯಂಡ್ ಆ್ಯಸ್ ಯೂಶುವಲ್ ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ, ಬ್ಲಷ್ ಅಪ್ಲೈ ಮಾಡಿದೆ, ಆ್ಯಂಡ್ ಪುಟ್ಟು ಐಲೈನರ್ ಅಪ್ಲೈ ಮಾಡಿದ್ದೀನಿ, ಆ್ಯಂಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಏನು ಅಂತ ಅಂದರೆ ಬಿಸಿಲು, ಆಬ್ವಿಯಸ್ಲಿ ಬಿಸಿಲಿತ್ತು ಇವತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಏನೋ ಗೊತ್ತಿಲ್ಲಪ್ಪ, ನಾನು ಇದೇನಪ್ಪ ಇವತ್ತು ಇಷ್ಟೊಂದು ಬಿಸಿಲು ಅಂತ ಅಂದ್ಕೊಂಡೆ. ಆ್ಯಂಡ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಏನದು ಫಿಲ್ಟರ್ ಯೂಸ್ ಮಾಡ್ತೀನಿ ಅಂತ. ಕ್ಯಾಮ್ರಾದಲ್ಲಿ ಯಾವ ಫಿಲ್ಟ್ರು ಬರೋಲ್ಲ, ನಂಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಮೇ ಬಿ ನನ್ನ ಸೆಟ್ಟಿಂಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಸಮ್ಟೈಮ್ಸ್. ನಾನು ಅಬ್ಸರ್ವ್ ಮಾಡಿದ್ದೀನಿ ಅದನ್ನು, ಬಟ್ ಐ ಡೋಂಟ್ ಯೂಸ್ ಎನಿ ಫಿಲ್ಟರ್ಸ್. ಕ್ಯಾಮ್ರಾದೆಲ್ಲ ಯಾವುದು ಫಿಲ್ಟರ್ಸ್ ಬರೋಲ್ಲ, ಸೊ ಐ ಡೋಂಟ್ ಯೂಸ್. ಇನ್ನೂ ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಮಗೊಂದು ಫಿಲ್ಟರ್ ಬರುತ್ತೆ ಗೊತ್ತಾ, ಪ್ಯಾರಿಸ್ ಅಂತ, ಅದನ್ನು ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ, ಯಾವಾಗಲೂ ಯೂಸ್ ಮಾಡಲ್ಲ, ಯಾವಾಗೋ ಒಂದು ಸರ್ತಿ ಬೇಕು ಅನಿಸ್ದಾಗ ಮಾತ್ರನೇ, ಇಲ್ಲಾಂದರೆ ಐ ಡೋಂಟ್ ಯೂಸ್. ನನಗೂ ಇನ್ನೂ ಅರ್ಥ ಆಗಿಲ್ಲ ಅದು ಯಾಕೆ ಬ್ರೈಟಾಗಿ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು. ನಾನು ನಾರ್ಮಲ್ ಕ್ಯಾಮ್ರಾದಲ್ಲೇ ಶೂಟ್ ಮಾಡೋದು, ಐ ಡೋಂಟ್ ಶೂಟ್ ಇನ್ ಎನಿ ಅದರ್ ಆ್ಯಪ್ಸ್, ಅಥವಾ ಸ್ನ್ಯಾಪ್ಚಾಟಲ್ಲಿ ಶೂಟ್ ಮಾಡಿ ಇಲ್ಲಿ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ಶೂಟ್ ಮಾಡಿ ಇಲ್ಲಿ ಹಾಕೋದು, ಆ ಥರ ಎಲ್ಲ ಏನೂ ಮಾಡಲ್ಲ. ನಾನು ಏನೇ ಶೂಟ್ ಮಾಡಿದ್ರು ಕ್ಯಾಮ್ರಾದಲ್ಲೇ ಶೂಟ್ ಮಾಡೋದು. ಕ್ಯಾಮ್ರಾ ಅಂದರೆ ಲೈಕ್ ಕ್ಯಾಮ್ರಾ ಅಲ್ಲ, ಲೈಕ್ ಫೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತೀನಿ. ಸೊ ಇದರಲ್ಲೇ ಶೂಟ್ ಮಾಡಿ ಅಪ್ಲೋಡ್ ಮಾಡೋದು. ಆ್ಯಂಡ್ ನಾನು ರೆಡಿ ಆಗಿಬಿಟ್ಟು ಹೊರಟೆ. ಅರ್ಜೆಂಟಲ್ಲಿ ರೆಡಿ ಆಗೋದ್ರಿಂದ ವಾಚ್ ಹಾಕ್ಕೊಂಡಿರಲಿಲ್ಲ, ಆ್ಯಂಡ್ ನನ್ನ ಬ್ಯಾಗ್ ಕೂಡ ಏನೂ ಕ್ಯಾರಿ ಮಾಡಿರಲಿಲ್ಲ, ಬರೀ ಫೋನ್ ಮಾತ್ರ ಕ್ಯಾರಿ ಮಾಡಿದೆ. ಸೊ ಹಾಗಾಗಿ ಅರ್ಪಿತಾ ಅವ್ರ ಜೊತೆನೇ ಹೊಟ್ಟಿದ್ದು. ಆ್ಯಂಡ್ ಅವರಿಬ್ಬರು ಫ್ರೆಂಡ್ಸ್ ಯಾರೋ ಬಂದಿದ್ರು. ಆನ್ ದಿ ವೇ ಹೋಗ್ತಾ ಇವ್ರು ಯಾರೋ ಲೈಕ್ ಲೇಡೀಸ್ ಎಷ್ಟು ಚೆನ್ನಾಗಿ ಲೈಕ್ ಸೇಮ್ ಕಲರ್ ಸ್ಯಾರಿ ಹಾಕ್ಕೊಂಡು ಲೈಕ್ ಶೂಟ್ ಮಾಡ್ತಾಯಿದ್ರು. ಇವತ್ತು ಎಲ್ಲೋಡೆ, ಬಟ್ ದೇ ವೇರ್ ಲೈಕ್ ವೇರಿಂಗ್ ಬ್ಲೂ ಕಲರ್. ಎನಿವೆ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಕಿವಿ ಆಡಿಸ್ಕೊಂಡು ಎಷ್ಟು ಮುದ್ದಾಗಿದ್ದಾರೆ ಅಂದ್ಬಿಟ್ಟು. ಆ್ಯಂಡ್ ನಾವು ಟೆಂಪಲಿಗೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಆಯಿತಾ, ಅಂದರೆ ಮಹಾಮಂಗಳಾರತಿ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ರು. ಹಾಗಾಗಿ ನಾವು ಲೈನಲ್ಲೇ ಒಂದು 1/2 hour ನಿಂತಿದ್ವಿ, ತುಂಬ ಜನ ಇದ್ದರು. ಆ್ಯಂಡ್ ಲೈನ್ ಬಿಟ್ಟಿದೆ ತಡಾಗೋರು,
ಪಟ್ ಅಂತ ಮುಗ್ದೋಯ್ತು. ಒಂದು 10 ಮಿನಿಟ್ಸಿಗೆಲ್ಲ ಮುಗ್ದೋಯ್ತು. ಆ್ಯಂಡ್ ಮಳೆ ಬೇರೆನೂ ಶುರುವಾಯಿತು. ಆಲ್ಮೋಸ್ಟ್ 1.25 ಅವರ್ ಅಂದ್ಕೊಳ್ಳಿ ಟೆಂಪಲಲ್ಲಿ. 1 ಅವರ್ ಅಷ್ಟೇ, 1.25 ಅವರ್ ಆಗಿಲ್ಲ. ಇನ್ನು ಬರ್ತಾ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ತಿತ್ತು ನನಗೆ. ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆನ್ ದಿ ವೇ ಬರ್ತಾ ಅದು ಯಾವುದೋ ಹೋಟೆಲಿಗೆ ಹೋಗಿದ್ವಿ, ಮದ್ರಾಸ್ ಅದೇನೋ ಇತ್ತು, ಹೋಟೆಲ್ ಹೆಸರು ಕೂಡ ನೋಡಿಲ್ಲ. ಆ್ಯಂಡ್ ಅಲ್ಲಿ ಏನೋ ಕುತ್ತು ಪರೋಟ ಅಂತೆ. ಫಸ್ಟ್ ಟೈಮ್ ನಾನು ನೋಡಿದ್ದು, ಅದು ಏನಂತನೂ ಗೊತ್ತಿಲ್ಲ. ನಂಗೆ ಲಿಟ್ರಲಿ ಇಷ್ಟನೇ ಆಗಿಲ್ಲ ಅದು. ಅಂದರೆ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ. ಬಟ್ ಊಟ ಅಲ್ವಾ ಅಂದ್ಬಿಟ್ಟು ಲೈಕ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಹೊಟ್ಟೆ ಹಸಿದಾಗ ನಿಮಗೆ ಗೊತ್ತು ತಾನೇ, ಏನು ಕೊಟ್ಟರು ಅದೇ ಸೂಪರಾಗಿರುತ್ತೆ. ಸೊ ನನಗೂ ಅದೇ ಥರನೇ ಆಯಿತು. ಬಟ್ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ. ಹೊಟ್ಟೆ ತುಂಬ ತಿಂದೆ. ಅದಾದಮೇಲೆ ಜಾಮೂನ್ ತಿನ್ನಬೇಕು ಅನ್ನಿಸ್ತು, ಜಾಮೂನು ತಿಂದೆ. ಬಟ್ ಜಾಮೂನು ಚೆನ್ನಾಗಿರಲಿಲ್ಲ. ಇನ್ನು ನೆಕ್ಸ್ಟು ಚಿನ್ನಿ ಪೊಂಗಲ್ ತೊಗೊಂಡ, ಅದನ್ನು ತಿಂದೆ. ಆ್ಯಂಡ್ ಟೀ ಕೊಟ್ಟರೋ ಅಥವಾ ಜ್ಯೂಸ್ ಕೊಟ್ಟರೋ ಒಂದು ಗೊತ್ತಾಗಿಲ್ಲ. ಅವರು ಟೀ ತೊಗೊಂಡಿದ್ದು, ನೋಡಿದ್ರೆ ಜ್ಯೂಸ್ ಲೋಟದಲ್ಲಿ ಕೊಟ್ಟಂಗಿತ್ತು. ಅದು ಅಷ್ಟು ದೊಡ್ಡ ಲೋಟದಲ್ಲಿ ಟೀ ಕೊಟ್ಟಿದ್ದಾರೆ. ಆ್ಯಂಡ್ ಅದೆಲ್ಲ ತಿಂದ್ಬಿಟ್ಟು ನಾನು ಮನೆ ಕಡೆ ಬಂದೆ. ಆ್ಯಂಡ್ ರೋಸ್ಮೇರಿ ವಾಟರ್ ಕಾಯಿಸ್ಬೇಕಿತ್ತು, ಸೊ ಅದನ್ನು ಕಾಯಿಸಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಶಾರ್ಟ್ಸಲ್ಲಿ. ಆ್ಯಂಡ್ ನನ್ನ ಮನೆ ರಂಗೋಲಿ ಹೇಗಿತ್ತು ಅಂದ್ಬಿಟ್ಟು ತಿಳಿಸಿ. ಆ್ಯಂಡ್ 5:30 ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರೆ ಸೂರ್ಯ ನೋಡಿ ಗುರು ಹೆಂಗಿದೆ. ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿರುತ್ತಲ್ಲ ಆ ಥರ ಸೇಮ್ ಹಂಗೇನೆ. ಬಟ್ 5:30 ಟೈಮಲ್ಲಿ ಈ ಥರ ಸೂರ್ಯ ಬೇಕಾದಾಗ ಬಾಗುರು, ಬೇಡಲ್ದಾಗ ಯಾಕೆ ಗುರು ಈ ಥರ ಬರ್ತೀಯ ನೀನು. ಆ್ಯಂಡ್ ನೆಕ್ಸ್ಟ್ ನಮ್ಮ ಅಪ್ಪಂಗೆ ಒಂದು ಲೋಟ ಕಾಫಿ ಕಾಯಿಸ್ಕೊಟ್ಟೆ. ಅವ್ರಿಗೆ ಯಾಕೋ ಮತ್ತೆ ಹುಷಾರು ತಪ್ಪಿದ್ದಾರೆ, ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಅವರಿಗೆ. ಆ್ಯಂಡ್ ನಾನು ಲೈಕ್ ಅವ್ರಿಗೆ ಒಂದು ಲೋಟ ಕಾಫಿ ಕಾಯಿಸ್ಕೊಟ್ಟು ನಾನು ಪೂಜೆಗೆ ಕೂತ್ಕೊಂಡೆ. ಆ್ಯಂಡ್ ಪೂಜೆ ಮುಗಿತು. ನಮ್ಮನೆ ದೇವರು ಹೇಗೆ ಕಾಣ್ತಾ ಇದ್ದಾರೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ, ಪೂಜೆ ಮಾಡಿ ಪಾಸಿಟಿವ್ ವೈಬ್ಸ್ನ ಪಡೀರಿ. ಆ್ಯಂಡ್ ಯು ವಿಲ್ ಸಿ ಲಾಡ್ ಆಫ್ ಡಿಫ್ರೆನ್ಸ್ ಇನ್ ಯುವರ್ ಲೈಫ್. ಸೊ ಹಾಗಾಗಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ನಾನು ಡಾರ್ಕಿಂದ ಬ್ರೈಟ್ ಮಾಡಿದ್ದೀನಿ ನೋಡಿ ವಿಡಿಯೋದಲ್ಲಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಾನು ಮತ್ತೆ ರೆಡಿ ಆದೆ. ರೆಡಿ ಅಂದರೆ ಅದೇ ಸೇಮ್ ಡ್ರೆಸ್ಸಿಗೆ ನಾನು ಆ್ಯಸ್ ಯೂಶುವಲ್ ನಾನು ಮೇಕಪ್ ಮಾಡಿಕೊಂಡು ಹೊರಟಿದ್ದಾಯಿತು. ಅರ್ಪಿತನ ಮನೆಗೆ ಹೋದೆ. ಅವಳಲ್ಲಿ ನನಗೆ ಸಲಾಡ್ ಮತ್ತು ಗ್ರೀನ್ ಟೀ ಕೊಟ್ಟಿದ್ಲು, ಅದನ್ನು ಕುಡಿದೆ. ಆ್ಯಂಡ್ ನಾನು ಬಂದು ನೆನಾಕಿದ್ದೀನಿ ನಮ್ಮಲ್ಲಿ ಹೆಸರು ಕಾಳು, ಬಿಕಾಸ್ ಹಂಗೆ ಇದೆ ತಂದಾಗಿಂದ ಯೂಸ್ ಮಾಡಿಲ್ಲ ಅಂದ್ಬಿಟ್ಟು. ಆ್ಯಂಡ್ ಆನ್ ದಿ ವೇ ಹೋಗ್ತಾ ಅವ್ರ ಅಮ್ಮನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಹೊರಟಿದ್ದಾಯಿತು. ಆ್ಯಂಡ್ ಇದು ಗಾಳಿ ಆಂಜನೇಯ, ಒನ್ ಆಫ್ ಮೈ ಫೇವ್ರೆಟ್ ಟೆಂಪಲ್. ಒನ್ ಟೈಮಲ್ಲಿ ತುಂಬ ವಿಸಿಟ್ ಮಾಡ್ತಾ ಇದೆ ಟೆಂಪಲಿಗೆ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಕಾರ್ಯಸಿದ್ಧಿ ಟೆಂಪಲಿಗೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬಂದಾಗ ಆಲ್ಮೋಸ್ಟ್ 9:30 ಅಂತ ಅನಿಸುತ್ತೆ. ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಆ್ಯಂಡ್ ದೇವಸ್ಥಾನ ಅಷ್ಟು ರಶ್ ಇರಲಿಲ್ಲ ಇವತ್ತು, ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಮನೆಗೆ ಬಂದು ಅಪ್ಪಂಗೆ ಚಪಾತಿ ಮಾಡಿಕೊಟ್ಟೆ. ನಾನು ಅರ್ಪಿತಾ ಆನ್ ದಿ ವೇ ಬರ್ತಾನೆ ಬೇಲ್ಪುರಿ ತಿಂದ್ಬಿಟ್ಟಿದ್ವಿ. ಸೊ ಹಾಗಾಗಿ ಅದೇ ಫುಲ್ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ನನಗೇನು ಊಟ ಬೇಕು ಅಂತ ಅನಿಸಿರಲಿಲ್ಲ. ಅಪ್ಪಂಗೆ ಹುಷಾರಿಲ್ವಲ್ಲ ರೈಸ್ ಎಂದಕ್ಕೆ ಅಂದ್ಬಿಟ್ಟು ನಾನು ಹೋಗ್ಬೇಕಾದ್ರೇ ಚಪಾತಿ ಹಿಟ್ಟನ್ನ ಕಳಿಸಿಟ್ಬಿಟ್ಟು ಹೋಗಿದ್ದೆ. ಸೊ ಅವ್ರಿಗೆ ಬಂದ ತಕ್ಷಣ ಚಪಾತಿ ಮಾಡಿಕೊಟ್ಟೆ. ಅವ್ರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಆ್ಯಂಡ್ ಏನೋ ಗೊತ್ತಿಲ್ಲ ಮತ್ತೆ ಅವ್ರಿಗೆ ಹುಷಾರಿಲ್ಲ, ಅಂದರೆ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಅವರಿಗೆ. ನಮ್ಮಪ್ಪ ಸಾಮಾನ್ಯವಾಗಿ ವೀಕ್ ಅಲ್ಲ, ಬಟ್ ಸಮ್ಟೈಮ್ಸ್ ಈ ಥರ ಆಗ್ಬಿಡ್ತಾರೆ. ನನಗೆ ನೋಡೋಕ್ಕೆ ಬೇಜಾರಾಗತ್ತೆ. ಎನಿವೆ ಬೇಗ ರಿಕವರ್ ಆಗ್ತಾರೆ, ನಥಿಂಗ್ ಟು ವರಿ. ಆ್ಯಂಡ್ ನಾನು ಆ್ಯಸ್ ಯೂಶ್ವಲ್ ನನ್ನ ಕೇರ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಏನೇನಿದೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಡಿಪೆಂಡ್ಸ್ ಆನ್ ಮೈ ಮೂಡ್. ಮಾಡ್ಕೋಬೇಕು ಅನ್ಸಿದ್ರೆ ಮಾಡ್ಕೊಳ್ತೀನಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಏನು ಐಲೈನರು ಕಾಜಲ್ ಎರಡೂ ಹಾಕ್ಬಿಟ್ಟಿದ್ದೀನಿ. ಗೊತ್ತೇ ಆಗಿಲ್ಲ ನನಗೆ ಯಾವ ಜೋಶಲ್ಲಿ ಹಾಕ್ತೆ ಅಥವಾ ಫೋನಲ್ಲಿ ಮಾತಾಡ್ಕೊಂಡು ಯಾವ್ದಾದ್ರು ಹಾಕಿದ್ನೋ ಗೊತ್ತಿಲ್ಲ. ಇವತ್ತು ಎರಡೂ ಹಾಕ್ಬಿಟ್ಟಿದ್ದೀನಿ, ಕಾಜಲ್ ಮತ್ತು ಐಲೈನರ್. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ. ಎಸ್, ಏನಂತೀರಾ ನೀವು? ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ನೀಟಾಗಿ
ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಮೇಕಪ್ ಎಲ್ಲ ನೀಟಾಗಿ ರಿಮೂವ್ ಮಾಡಿಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಅಂದರೆ ನನ್ನ ಕಂಫರ್ಟ್ ಬಟ್ಟೆ ಟಿ ಶರ್ಟ್ ಮತ್ತು ಶಾರ್ಟ್ಸ್ ಎಲ್ಲ ಟ್ರ್ಯಾಕ್ ಪ್ಯಾಂಟ್ ಏನೇ ಆದರೂ ನಡೆಯುತ್ತೆ. ಸಮ್ಟೈಮ್ಸ್ ನಾನು ಬರೀ ದೊಡ್ಡ ಟಿ ಶರ್ಟ್ ಬರುತ್ತೆ ಗೊತ್ತಾ, ಅದನ್ನೇ ಹಾಕ್ಕೊಂಡು ಇದ್ಬಿಡ್ತೀನಿ, ಆಡ್ಕೊಂಡು ಸಿಕ್ಕಾಬಡೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಬೆಳಗ್ಗೆ ಸ್ನಾನ ಮಾಡಿದೆ ತಲೆಗೆ, ಬಟ್ ರೋಸ್ ಮೇರಿ ವಾಟರ್ ಸ್ಪ್ರೇ ಮಾಡ್ಕೊಂಡಿದ್ನಲ್ವಾ, ಸೊ ಹಾಗಾಗಿ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡೆ. ಇದ್ರದ್ದು ಶಾರ್ಟ್ಸಲ್ಲಿ ಬರುತ್ತೆ, ನಾನು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ, ಓಕೆನಾ, ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ಆ್ಯಸ್ ಯೂಶ್ವಲ್ ಫುಲ್ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತೀನಿ ನಾನು. ಆ್ಯಂಡ್ ಈ ಬಾಟಲ್ ನಾನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಏನೆಲ್ಲ ಬಳಸಿರ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ ಆಯಿತಾ, ಅಂದರೆ ಶ್ಯಾಂಪೂಯಿಂದ ಹಿಡಿದು ಫೇಸ್ ವಾಶ್ ಪ್ರತಿಯೊಂದನ್ನು ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು ತೊಗೊಳ್ಬೋದು. ಆ್ಯಂಡ್ ಸ್ಪೆಷಲಿ ಇದನ್ನು ನೀವು ರೂಟ್ಸ್ಗೆ ಅಪ್ಲೈ ಮಾಡಬೇಕು, ನಿಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡಬೇಡಿ, ವರ್ತ್ ಅಲ್ಲ, ಜಸ್ಟ್ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿ. ನಾನು ಜಾಸ್ತಿ ಅಪ್ಲೈ ಮಾಡ್ತೀನಿ, ಯಾಕಂದರೆ ವಾಟರ್ ಅಲ್ವಾ ಕ್ವಿಕ್ಕಾಗೆ ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಅಪ್ಲೈ ಮಾಡಿದ್ರೆ ಅಬ್ಸಾರ್ಬ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ವೆಟ್ಟಿದ್ರೆ ಇನ್ನೂ ಸ್ವಲ್ಪ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತೀನಿ ನಾನು. ಆ್ಯಂಡ್ ಈ ಥರ ಬ್ರೇಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಗಂಟು ಹಾಕೋತೀನಾದ್ರೂ ವರ್ಕೌಟ್ ಆಗುತ್ತೆ, ಹಿಂಗೆ ಎದುರು ನಡೀತೆ, ಬಿಕಾಸ್ ಇಟ್ ಈಸ್ ವಾಟರ್, ಸೊ ನಥಿಂಗ್ ಟು ವರಿ, ಅದು ಬೇಕಾದಾಗ ಅಬ್ಸಾರ್ಬ್ ಆಗುತ್ತೆ. ಬಟ್ ಜಾಸ್ತಿ ಅಪ್ಲೈ ಮಾಡಿ. ನಿಮ್ಗೇನಾದರೂ ಕೋಲ್ಡ್ ಜಾಸ್ತಿ ಆಗುತ್ತೆ, ಮೆಂತ್ಯ ಯೂಸ್ ಮಾಡೋದ್ರಿಂದ ಕೋಲ್ಡ್ ಆಗುತ್ತೆ ಅಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ನಾನು ಸ್ಪ್ರೇ ಎಲ್ಲ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಲಿಪ್ ಬಾಮ್ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ನಮ್ಮಮ್ಮ ಹತ್ರ ಮಾತಾಡಿಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದಿದ್ದು. ಆ್ಯಂಡ್ ಅಲ್ಲಿ ನಮ್ಮಮ್ಮಂಗೆ ಹುಷಾರಿಲ್ಲ, ಕಾಲು ನೋವು, ಸೊ ಹೋಗಬೇಕು ನಾನು ಅಲ್ಲಿಗೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ರ್ಯಾಂಡಮ್ ಆಗಿ ಲೈಕ್ ಥರ್ಸ್ಡೇನ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಥರ್ಸ್ಡೇ ಅಂತ ಬಂದಾಗ ಆಬ್ವಿಯಸ್ಲಿ ನೀವು ಎಲ್ಲರೂ ಗೊತ್ತು, ನಾನು ಪೂಜೆ ಅಂತೂ ಮಿಸ್ ಮಾಡದೆ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ ಬಾಯ್.